ಎಲ್ರಿಗೂ ನಮಸ್ಕಾರ. ಈ ಮುಗ್ಧ ಮನಸ್ಸು ಅನ್ನೋ ಕಥೆನ ಒಂದು 6 ತಿಂಗಳು ಮುಂದಕ್ಕೆ ಓಡಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿದೀವಿ. 6 ತಿಂಗಳು ಆದ್ಮೇಲೆ ಕತೆ ಏನಾಗುತ್ತೆ ಅಂತೇಳಿ ತೋರಿಸ್ತೀವಿ ನೋಡಿ. ಅಲ್ಲ, ರಮ್ಯನ ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ದು 6 ತಿಂಗಳಾಯ್ತು. 6 ತಿಂಗಳಾದ್ರೂ ಇನ್ನೂ ಸಂಬಳ ಕೊಟ್ಟಿಲ್ಲ ಅಂತಾನೆ ಹೇಳ್ತಾನೆ. ಎಲ್ಲ ಮನೆ ಖರ್ಚಿಗೆ ಅಂತೇಳಿ 3,000 2,000 ಕೊಡ್ತಾನೆ. ನಮ್ಮತ್ತೆ ಅಯ್ಯೋ ಕೊಟ್ಟಿಲ್ವಂತೆ ಅಂತಾರೆ. ಗೌರ್ಮೆಂಟ್ ಸಂಬಳ ಎಲ್ಲನ ತಿಂಗಳ ಕರೆಕ್ಟಾಗಿ ಹಾಕ್ತಾರೆ. ಆದ್ರೆ ಇವ್ರಿಗಿನ್ನೂ ಕೊಟ್ಟಿಲ್ವಂತೆ. ಸುಳ್ಳು ಹೇಳ್ತಾರೆ ಅಂತನ ಅವ್ರಿಗಿನ್ನೂ ಅರ್ಥ ಆಗಿಲ್ಲ ನೋಡು. ಅದು ಯಾವಾಗ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಅತ್ತೆಗೇನು ಸ್ವಲ್ಪ ದುಡ್ಡು ಕೊಟ್ರೆ ಸಾಕು, ಖುಷಿ ಆಗ್ಬಿಡ್ತಾರೆ. ಅಯ್ಯೋ ಇದೇನಪ್ಪ, ಯಾಕೋ ಒಂಥರ ಆಗ್ತಿದ್ಯಲ್ಲ. ಅಯ್ಯೋ ಯಾಕೋ ತಲೆ ಸುತ್ತ ಬಂದಂಗೆ ಆಗ್ತೈತೆ. ಅಮ್ಮ ಅಮ್ಮ. ನಂದಿನಿ ಎಲ್ಲಿದೆಯಾ ನಂದಿನಿ? ಇದು ಡೈರಿಯಿಂದನ ದುಡ್ಡು ಬಂದಿದೆ, ಹೋಗಿ ಈಸ್ಕೊಂಬರ್ಬೇಕಂತೆ. ಈ ಸರಿ 55,000 ಬಂದಿದೆ ಅಂತ ಹೇಳ್ತಾ ಇದ್ರು ಡೈರಿ ಅವಣ್ಣ. ನನಗಂತೂ ತುಂಬ ಖುಷಿ ಆಯಿತು. ನಂದಿನಿ ಎಲ್ಲಿದೆಯಾ ನಂದಿನಿ? ಇದ್ಯಾಕಪ್ಪ ನನ್ನ ಹೆಂಡತಿ ನಂದಿನಿ ಯಾಕೆ ಹಿಂಗೆ ಬಿದ್ದವಳೆ? ಏನಾಯ್ತು ಅವಳಿಗೆ? ಅಯ್ಯೋ ರಾಮ, ಅಯ್ಯೋ ಇದೇನಾಯ್ತಪ್ಪ ನನ್ನ ನಂದಿನಿಗೆ? ನಂದಿನಿ ಎದ್ದಳು ನಂದಿನಿ, ಯಾಕೆ ಏನಾಯ್ತು ನಂದಿನಿ? ಅಯ್ಯೋ ಇದೇನಿದು, ಮಾತೇ ಆಡ್ತಾ ಇಲ್ಲ. ಏನಾಯ್ತು ನನ್ನ ಹೆಂಡತಿಗೆ? ಅಯ್ಯೋ ದೇವ್ರೆ, ನಂದಿನಿ ಏನಾಯ್ತು ನಂದಿನಿ? ಅಯ್ಯೋ ಮಾತಾಡ್ತಿಲ್ವಲ್ಲಪ್ಪ, ಏನು ಮಾಡೋದೀಗ? ಏನಾಗೈತೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಜ್ಜಿನೂ ಇಲ್ವಾ ಮನೆಗೆ ಇವಾಗ? ಚಿಕ್ಕಮ್ಮ, ನಂದಿನಿ ಯಾಕೋ ಮಾತೇ ಆಡ್ತಾ ಇಲ್ಲ. ಕಣ್ಮುಚ್ಕೊಂಡು ಹಂಗೆ ಮನೆ ಕಂಡವಳೆ, ಎದ್ದಾಳ್ತಾ ಇಲ್ಲ. ಏನಾಯ್ತು ಅಂತ ಬಾ ಚಿಕ್ಕಮ್ಮ, ನೋಡ್ಬಾ, ನನಗೆ ಭಯ ಹೋದಂಗೆ ಆಗ್ತೈತೆ. ಅವ್ಳಿಗೇನಾಯ್ತು ಅಂತ ದೊಡ್ಡ ರೋಗ? ಏನೋ ತಿನ್ಬಾರ್ದೆಲ್ಲ ತಿಂದಿರ್ತಾಳೆ ಆಳಮುಳನ, ಅದಕ್ಕೆ ಏನೋ ಆಗೈತೆ, ಆಗ್ಬಾರದು. ಬಿಡು, ನೀನ್ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯ? ಅಯ್ಯೋ ಚಿಕ್ಕಮ್ಮ, ಅವಳು ಹಂಗೆಲ್ಲ ಏನೋ ತಿನ್ನೋಳಲ್ಲ. ಏನಾಯ್ತು ಅಂತ ಒಂದು ಸ್ವಲ್ಪ ನೋಡ್ಬರ್ರಿ, ನನಗೇನು ಗೊತ್ತಾಗ್ತಿಲ್ಲ. ಪ್ರಜ್ಞೆ ಇಲ್ಲ ಅವಳಿಗೆ. ಅಯ್ಯೋ ಪ್ರಜ್ಞೆ ತಪ್ಪಿದ್ದಾಳೆ ನಂದಿನಿ, ನನಗೆ ಭಯ ಹೋದಂಗೆ ಆಗ್ತಿದೆ. ಏನಾಯ್ತೋ ಏನೋ ಅಂತನ. ಬಾ ಚಿಕ್ಕಮ್ಮ ನೋಡ್ಬಾ. ಏ ನಂದಿನಿ ಎದ್ದಾಳೆ. ಏನ್ ನಾಟಕ ಮಾಡ್ತಾ ಇದ್ಯಾ? ಕೆಲಸ ಮಾಡ್ಬೇಕಾಗುತ್ತೆ ಅಂತಾನ? ಎದ್ದಾಳೆ ಸಾಕು. ಅಳಮುಳ ಸುಮ್ಮನೆ ತಿಂಬದು, ದುಡ್ಡು ಹೆಂಗೋ ಕೈ ಸಿಗುತ್ತೆ ಅಂತಾನ? ಹಿಂಗೆ ಮೈ ಮೇಲೆ ಪ್ರಜ್ಞೆ ಇಲ್ದಾನೆ ಎಲ್ಲಂದ್ರಲ್ಲೇ ಮನಿಕಮ್ಮದು. ಸಿದ್ಧ, ಯಾಕಪ್ಪ ಹಿಂಗ್ ನಿಂತೀರ? ಏನಾಯ್ತು? ಅಯ್ಯೋ ಅಜ್ಜಿ, ನಂದಿನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಎದ್ದಾಳ್ತಾ ಇಲ್ಲ. ಬಾ ಅಜ್ಜಿ ನೋಡ್ಬಾ, ಏನಾಗೈತೆ ಅಂತ. ನನಗೆ ಭಯ ಹೋದಂಗೆ ಆಗ್ತೈತೆ. ಬಾ ಅಜ್ಜಿ ಜಲ್ದಿ ನೋಡ್ಬಾ. ಅದೇನು? ಅಯ್ಯೋ ಏನಾಯ್ತು ಇವಾಗ ಇದ್ದಕ್ಕಿದ್ದಂಗೆನಿ? ಇರು ನೋಡ್ತೀನಿ, ಎದರ್ಕಬೇಡ, ಇರು, ಏನು ಆಗಲ್ಲ ನಿನ್ನ ಹೆಂಡತಿಗೆ. ಅಜ್ಜಿ ನೋಡಜ್ಜಿ ಏನಾಯ್ತು ಅಂತನ. ಎದ್ದಾಳ್ತಾನೆ ಇಲ್ಲ, ಅವಾಗಿಂದ ಎದ್ದಾಳ್ಸಿದ್ರು. ಲೇ ಅಮ್ಮಯ್ಯ, ನಂದಿನಿ ಎದ್ದಾಳಮ್ಮ. ಯಾಕಮ್ಮ, ಏನಾಯ್ತು ನಂದಿನಿ? ಅಜ್ಜಿ ಏನಾಯ್ತಜ್ಜಿ? ಏನ್ ಹಂಗ್ ನೋಡ್ತಾ ಇದೆಯಾ ಕೈ ಹಿಡ್ಕೊಂಡು? ಸುಮ್ನಿರೋ. ಅಜ್ಜಿ ಏನಾಯ್ತಜ್ಜಿ? ಯಾಕೆ ನಗ್ತಾ ಇದೀಯಾ? ಅಯ್ಯೋ ನಂದಿನಿ ಹುಷಾರಿಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ನೀನ್ ಒಳ್ಳೆ ನಗ್ತಾ ಇದೆಯಲ್ಲಜ್ಜಿ. ಏನಾಯ್ತು ಅಂತ ಹೇಳು ಅಂದ್ರೆ. ಅಯ್ಯೋ ದಡ್ಡ, ಬೇಜಾರು ಮಾಡ್ಕೋಬೇಡ, ಏನೂ ಆಗಿಲ್ಲ ನಿನ್ನ ಹೆಂಡತಿಗೆ. ನೀನು ಅಪ್ಪಾಯಿ ಆಗ್ತಾ ಇದೆಯಾ ಕಣೋ. ಹೌದೇನಜ್ಜಿ? ನಾನು ಅಪ್ಪ ಆಗ್ತಿದ್ದೀನ? ಅಯ್ಯೋ ಹಂಗಾದ್ರೆ ನಂದಿನಿ ಈಗ ತಾಯಿ ಆಗ್ತಾ ಇದ್ದಾಳ ಬಸ್ರಿನ? ಹೂ ಕಣೋ, ನೀನ್ ಅಪ್ಪಯ್ಯ ಅಂದ್ಮೇಲೆ ಅವಳೇ ತಾನೆ ಅಮ್ಮಯ್ಯ. ಅವಳ ಹೊಟ್ಟೆಲಿ ಪುಟ್ಟು ಸಿದ್ಧ ಬರ್ತಾನೆ. ಹೌದೇನಜ್ಜಿ? ಅಯ್ಯೋ ನನಗಂತೂ ತುಂಬಾ ಸಂತೋಷ ಆಯ್ತು ಅಜ್ಜಿ. ಅಯ್ಯೋ ನನಗೆ ಗಾಬರಿ ಆಗ್ಬಿಟ್ಟಿತ್ತು, ನಂದಿನಿಗೆ ಏನಾಯ್ತಪ್ಪ ಮಾತಾಡ್ತಿಲ್ಲ ಅಂತನ. ಅಯ್ಯೋ ಎಷ್ಟು ಸಂತೋಷ ಆಗ್ತೈತೆ ಕಣಜ್ಜಿ ನನಗೆ. ನಂದಿನಿ ಯಾವಾಗ ಪ್ರಜ್ಞೆ ಬರುತ್ತೆ? ಎದ್ದಾಳ್ಸಜ್ಜಿ ಅವಳನ್ನ. ಎದ್ದಾಳ್ತಾಳೆ ಇರಪ್ಪ. ಎದ್ದಾಳ್ತಾಳಿರು. ನಂದಿನಿ ಅಮ್ಮ. ಅಜ್ಜಿ ಏನಾಯ್ತು ನನಗೆ? ಯಾಕೆ ಹಿಂಗ್ ಕೂತಿದೀಯಾ? ಏನೂ ಆಗಿಲ್ಲ, ಎಲ್ಲ ಒಳ್ಳೆ ವಿಷಯನೇ. ಎದ್ದಾಳು, ಕೂತ್ಕೋ. ಅಜ್ಜಿ ಏನಾಗಿತ್ತು ನನಗೆ? ನಾನು ಇಲ್ಲಿ ಬಿದ್ದಿದ್ನ ನಾನು. ಅಯ್ಯೋ ಏನೂ ಆಗಿಲ್ಲ, ಏನು ತೊಂದರೆ ಆಗಿಲ್ಲ, ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ, ಎಲ್ಲ ಒಳ್ಳೇದೇ. ನೀನು ತಾಯಿ ಆಗ್ತಾ ಇದೀಯಾ, ನಮ್ ಸಿದ್ಧ ತಂದೆ ಆಗ್ತಾ ಇದ್ದಾನೆಮ್ಮ. ಸಂತೋಷದ ವಿಚಾರ. ಹೌದಾ? ನಿಜನಾ? ಅಯ್ಯೋ ನಾನು ಯಾಕಮ್ಮ ಸುಳ್ಳು ಹೇಳಿ? ಒಂದ್ಸಲ ಹೋಗಿ ಡಾಕ್ಟರ್ ತಾಗೆ ಚೆಕ್ ಮಾಡಿಸ್ಕೊಂಬ. ನಾನು ಕೆಲವ್ರದೆಲ್ಲ ನಾಡಿ ಹಿಡ್ದು ನೋಡಿ ಹೇಳ್ತಿದ್ದೆ. ಈಗಿನರೆಲ್ಲನ ಡಾಕ್ಟರ್ ತಾಕೆ ಹೋಗಿ ಪರೀಕ್ಷೆ ಮಾಡ್ಕೊಂಬರ್ತಾರೆ. ಅದಕ್ಕೆ ನೀನು ಒಂದ್ಸಲ ಹೋಗಿ ಡಾಕ್ಟರ್ ತಾಕೆ ಅದೇ ಸ್ಕ್ಯಾನಿಂಗ್ ಪನಿಂಗ್ ಮಾಡ್ತಾರಂತಲ್ಲ, ಮಾಡಿಸ್ಕೊ. ಹಂಗ ಸರಿ ಅಜ್ಜಿ, ಆಯ್ತು. ಅಯ್ಯೋ ನನಗೆ ಏನಾಯ್ತೋ ಏನೋ ಅಂತೇಳಿ ಭಯವಾದಂಗಾಗಿತ್ತು. ಇದ್ಯಾಕಪ್ಪ ಹಿಂಗ್ ಬಿದ್ದಿದ್ದೀನಿ ನೆಲದ ಮೇಲೆ ನಾನು ಅಂತನ. ಅಯ್ಯೋ
ಒಂದ್ ಸ್ವಲ್ಪ ಯಾಕೋ ತಲೆ ಸುತ್ತು ಬಂತು ಅಜ್ಜಿ. ಇದ್ಕಿದಂಗೆನೆ ಏನಾಗ್ತೈತೆ ಅಂತಾನೂ ಗೊತ್ತಾಗ್ಲಿಲ್ಲ. ಹಂಗೆ ನೆಲಕ್ಕೆ ಕುಸೆ ಬಿದ್ದಂಗಾತು. ಅಯ್ಯಪ್ಪ ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಓ ಏನ್ ಕಮಲಜ್ಜಿ, ನಂದಿ ನಿನ್ ಕುಂಡಿಸ್ಕೊಂಡು ಏನೋ ಹೇಳ್ಕೊಡ್ತಾ ಇದ್ಯಾ? ಬಾರಲ್ಲ ಸ್ಮಕ್ಕ, ಹೆಂಗು ನೀನು ಒಳ್ಳೆ ಸಮಯಕ್ಕೆ ಬಂದೆ ಬಾ. ನಾನು ಏನು ಹೇಳ್ಕೊಡ್ತಿಲ್ಲ, ನಮ್ ನಂದಿನಿ ಬಸ್ರಿ ಕಣೆ, ಅದಕ್ಕೇನೆ ಈಗಿನ ತಲೆ ಸುತ್ತ ಬಂದು ಬಿದ್ದಿದ್ಲು. ನಮ್ ಸಿದ್ಧ ಅಂತೂ ಗಾಬರಿ ಆಗಿದ್ ನೋಡಿದ್ರೆ ಪಾಪ ಅವ್ನ ಜೀವನೇ ಹೊರಟೋದಂಗ ಆಗಿತ್ತೋ ಏನೋ, ಹಂಗ ಆಡ್ತಿದ್ದ. ನಾನು ಹೇಳ್ದಾಗ ಇವಾಗ ನಗ್ತಾ ಇದ್ದಾನೆ. ಹೌದಾ? ಅಯ್ಯೋ ಎಂತ ಒಳ್ಳೆ ಸುದ್ದಿ ಹೇಳ್ದೋ ಸಿದ್ಧ. ಪರವಾಗಿಲ್ಲ, ಹೊಡೆದಲ್ಲ ಲಾಟ್ರಿನ. ನಮ್ಗೆಲ್ಲರಿಗೂ ಸ್ವೀಟ್ ಕೊಡ್ಬೇಕು. ಇವಾಗ್ಲೇ ಕೊಡ್ಬೇಕಾ? ಮಗು ಹುಟ್ಟಿದ್ಮೇಲೆ ತಾನೇ ಸ್ವೀಟ್ ಕೊಡೋದು ಲಕ್ಷ್ಮಕ್ಕಯ್ಯ. ಮಗು ಹುಟ್ಲಿ ಆಮೇಲೆ ಕೊಡ್ತೀನಿ ಬಿಡು. ನಿನ್ಗೇನ್ ಬೇಕೋ ಅದನ್ನೇ ಕೊಡಿಸ್ತೀನಿ. ಹೆಂಗೋ ಆ ದೇವ್ರ ದಯೆಯಿಂದನ ನಂದಿನಿ ತಾಯಿ ಆಗ್ತಾ ಇದ್ದಾಳೆ. ಈಗ್ಲಾದ್ರೂ ಅವ್ರ ಅಪ್ಪ ಅಮ್ಮಯ್ಯ ಬಂದು ಮಾತಾಡಿಸ್ತಾರೋ ಇಲ್ವೋ? ಅಯ್ಯೋ ಅವರೆಲ್ಲೇ ಮಾತಾಡಿಸ್ತಾರೆ? ಅವರು ದೊಡ್ಡ ಶ್ರೀಮಂತರು. ಹೋಗಿ ಹೋಗಿ ಇವಳು ಏನು ವಿದ್ಯೆ ಬುದ್ಧಿ ಗೊತ್ತಿಲ್ಲದೆ ಇರೋ ನಮ್ಮಂತ ಬಡವ್ರ ಮನೆಗೆ ಮದ್ವೆ ಆಗಿ ಬಂದ್ರೆ ಅವ್ರಿಗೆ ಸಿಟ್ಟು ಬರ್ದಂಗಿರುತ್ತಾ? ಅವ್ರು ಮಾತಾಡ್ಸೋದಿರ್ಲಿ, ಕಣ್ಣೆತ್ತೂ ನೋಡಲ್ಲ ಇವಳ. ಬಸ್ರಿ ಆದ್ರೂ ಅಷ್ಟೇ, ಬಾಣ್ತಿ ಆದ್ರೂ ಅಷ್ಟೇನೆ. ಅವ್ರು ಬರೋದು ಇಲ್ಲ, ನೋಡೋದು ಇಲ್ಲ ಇವಳ. ಅಂತದೆಲ್ಲ ಆಸೆ ಇಕ್ಕೆ ಬೇಡ ಅಂತ ಹೇಳ್ಬಿಡು. ರಾಜಮ್ಮ ಸುಮ್ನಿರ್ತೀಯ? ಪಾಪ ಈಗಿನ ಬಸ್ರಿ ಅಂತ ಹೇಳಿ ಖುಷಿ ಖುಷಿ ಆಗಿರ್ಬೇಕಾದ ಟೈಮ್ನಾಗೆ ನೀನು ಏನೇನೋ ಹೇಳಿ ಅವಳಿಗೆ ತಿರ್ಗಾ ಬೇಜಾರ್ ಮಾಡ್ತೀಯಲ್ಲೇ. ಹೇಳಂಗಿದ್ರೆ ಒಳ್ಳೇದೇಳು, ಇಲ್ದಿದ್ರೆ ಬಾಯಿ ಮುಚ್ಕೊಂಡು ನಿಂತ್ಕ. ಪಾಪ ಅವಳಿಗೆ ಬೇಜಾರಾಗಂಗೆ ಮಾತಾಡಕ್ ಹೋಗ್ಬೇಡ. ಈಗ ಅವಳು ಬಸ್ರಿ ಅಮ್ಮತ್ತ ಅವ್ರ ಅಪ್ಪ ಅಮ್ಮಗೆ ಹೇಳಿದ್ರೆ ಅವ್ರೂ ಸಂತೋಷ ಪಡ್ತಾರೆ. ಬಂದು ಮಾತಾಡ್ಸಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬೋದು, ಹೇಳಕ್ಕಾಗಲ್ಲ. ಅಯ್ಯೋ ನಾನೇನೇನು ಬೇಜಾರಾಗ್ಲಿ ಅಂತ ಹೇಳಿಲ್ ಕಣಿಲ್ಲ ಸ್ಮಕ್ಕ, ಇರೋದಿದ್ದಂಗೆ ಹೇಳ್ದೆ. ಅಂತದೆಲ್ಲ ಆಸೆ ಇಕ್ಕೆಮಕ್ ಹೋಗ್ಬೇಡ, ನಿರಾಸೆ ಆಗುತ್ತೆ ಅಂತ ಹೇಳಿ ನಮ್ಮ. ಸುಮ್ನೆ ಆಸೆ ಇಕ್ಕೆಮದು ನಮ್ಮ ಅಪ್ಪ ಅಮ್ಮ ಬರ್ತಾರೆ ಏನಂತ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಆಸೆ ಇಕ್ಕೆಮದು, ಆಮೇಲೆ ಅವ್ರು ಕರ್ಕೊಂಡು ಹೋಗ್ದಂಗೆ ಇರೋದು, ಇವಳು ಆಮೇಲೆ ಅಳ್ತ ಕುಕ್ಕಮ್ಮದು. ಅದಕ್ಕೆ ಯಾಕೆ ಬೇಕು ಅದೆಲ್ಲನ ಈಗ್ಲೇನೆ ಅಂತ ಆಸೆ ಎಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ದೆ ಅಷ್ಟೇನೆ. ನಾನೇನೇನು ಅವಳಿಗೆ ಬೇಜಾರಾಗ್ಲಿ ಅಂತ ಈ ಮಾತು ಹೇಳ್ತಿಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ? ತವ್ರ ಮನೆ ಋಣ ಇಲ್ಲ ಅಂತ ಹೇಳಿ ಇಲ್ಲೇ ಇರ್ಬೇಕು. ಇಲ್ಲೇ ಬಸ್ರಿ ಬಾಣ್ತನ ಎಲ್ಲನ ಇಲ್ಲೇ ಇಲ್ವೇ? ನಮ್ಮ ಈ ಅಜ್ಜಿನೇ ಮಾಡ್ಬೇಕು ಅಷ್ಟೇನೆ. ಅವಳಿಗಿನ್ನೇನು ಅಮ್ಮಯ್ಯ ಬರೋದು ಇಲ್ಲ, ಮಾತಾಡ್ಸೋದು ಇಲ್ಲ. ರಾಜಿ ಬಾಯಿ ಮುಚ್ಕೊಂಡು ನಿಂತ್ಕ, ಇಲ್ಲಾಂದ್ರೆ ಹೋಗ ಹಸಕ್ಕೆ. ಸುಮ್ಮನ ತಲೆ ಎಲ್ಲನ ಮಾತಾಡಕ್ ಹೋಗ್ಬೇಡ, ಬಾಯಿಗೆ ಬಂದಂಗೆನೆ. ಹೋಗಿ ಹಸಕ್ಕೆ. ಇರೋದಿದ್ದಂಗೆ ಹೇಳಿರೆ ಹಿಂಗೇನೆ ಎಲ್ಲಾರು. ಹೋಗ್ತೀನಿ ಹೇಳು. ನಂದಿನಿ ನಿಮ್ಮ ಅತ್ತೆ ಹಿಂಗಂತ ಹೇಳಿದ್ಲು ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ, ಸುಮ್ನಿರು. ನಿಮ್ಮ ಅಪ್ಪ ಅಮ್ಮಯ್ಯ ಬಂದೇ ಬರ್ತಾರೆ, ನೀನ್ ಕರ್ಕೊಂಡು ಹೋಗ್ತಾರೆ. ನೀನ್ ಏನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಾನು ಹೋಗಿ ಹೇಳ್ತೀನಿ, ಅವ್ರಿಗೆ ವಿಷಯ ತಿಳಿಸ್ತೀನಿ. ನಂದಿನಿ ಹಿಂಗೆ ತಾಯಿ ಆಗ್ತಾ ಇದ್ದಾಳೆ ಅಂತ. ಅವರು ಸಂತೋಷ ಪಡ್ತಾರೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ, ಸುಮ್ನಿರು. ಅವಳ ಬುದ್ಧಿ ಗೊತ್ತಿದ್ದೇನೆ ಎಲ್ಲಾನ. ನೋವು ಮಾಡ್ಬೇಕು ಅಂತ ಹಿಂಗೆಲ್ಲ ಮಾತಾಡ್ತಾಳೆ. ಹೌದಾ ಲಕ್ಷ್ಮಕ್ಕಯ್ಯ? ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮಯ್ಯ ನನ್ ಮಾತಾಡಿಸ್ತಾರ, ಕರ್ಕೊಂಡು ಹೋಗ್ತಾರ? ಹೂ ಕಣೆ ನಂದಿನಿ, ಕರ್ಕೊಂಡು ಹೋಗ್ತಾರೆ. ಸುಮ್ನಿರು, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಸಂತೋಷವಾಗಿರ್ಬೇಕಾರೆ ಟೈಮ್ನಾಗೆ ಕಣ್ಣೀರ್ ಹಾಕ್ಬಾರ್ದು, ಸುಮ್ನಿರು. ಹೋಗು, ಮುಖ ಕೈ ಕಾಲು ತೊಳ್ಕೊಂಡು ದೀಪ ಹಚ್ಚಿ ದೇವ್ರಿಗೆ ಕೈ ಮುಗಿಯೋಗು, ಎಲ್ಲ ಒಳ್ಳೇದಾಗುತ್ತೆ. ಹೌದು ನಂದಿನಿ, ನಾನು ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಎಲ್ಲ ಒಳ್ಳೇದಾಗುತ್ತೆ, ಸುಮ್ನೀರ್, ಬೇಜಾರ್ ಮಾಡ್ಕೋಬೇಡ. ನಿಮ್ಮ ಅಮ್ಮಯ್ಯನು ನಿಮ್ಮ ಅಪ್ಪಯ್ಯನು ಬರ್ತಾರೆ, ನಿನ್ನ ಕರ್ಕೊಂಡು ಹೋಗ್ತಾರೆ, ಮಾತಾಡಿಸ್ತಾರೆ. ನೋಡು, ಇಂಥ ಗಂಡ ಸಿಕ್ಕಿರೋದು ನಿನ್ ಪುಣ್ಯ, ನಿನ್ ಅದೃಷ್ಟವಂತೆ. ಯಾವ್ದೋ ಸಿಗದೆ ಇರೋದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಬೇಜಾರ್ ಮಾಡ್ಕೋಬಾರ್ದು. ಸಂತೋಷವಾಗಿರೋ ಟೈಮ್ನಾಗೆ ಸಂತೋಷವಾಗಿರ್ಬೇಕು. ಹೋಗು, ಮುಖ ಕೈ ಕಾಲು ತೊಳ್ಕೊಂಡು ಊದ್ಗಡ್ಡೆ ಹಚ್ಚಿ ದೀಪ ಹಚ್ಚಿ ಕೈ ಮುಗ್ದು ಹೋಗು. ನಿನ್ ಗಂಡನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಗು, ಎಲ್ಲ ಒಳ್ಳೇದಾಗುತ್ತೆ. ಎದ್ದಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ದೇವ್ರ ಮೇಲೆ ಭಾರ ಹಾಕಿ ಧೈರ್ಯವಾಗಿರ್ಬೇಕು. ಏನೇ ಬಂದ್ರು ಎದುರಿಸ್ಬೇಕು. ನಿನ್ನಂತ ಧೈರ್ಯವಂತೇನೆ ಹಿಂಗೆ ಧೈರ್ಯ ಕಳ್ಕೊಂಡ್ರೆ ಹೆಂಗಮ್ಮ? ಎದ್ದಳ ಮ್ಯಾಕೆ. ಸರಿ ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಬರ್ರಿ ನೀವಿಬ್ರು. ನಾನು ಹೋಗಿ ನಿಮ್ಮ ಅಪ್ಪಗೂ ಅಮ್ಮಗೂ ನಿಮ್ಮ ಅತ್ತಿಗೆಗೂ ಎಲ್ಲಾರ್ಗು ವಿಷಯ ತಿಳಿಸ್ತೀನಿ. ಹೋಗ್ರಿ. ಸರಿ ಆಯ್ತು, ಹೋಗಿ ವಿಷಯ ತಿಳಿಸು. ನಾನು ನನ್ನ ಗಂಡನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ತೀವಿ. ಸರಿ, ಈಗಲೇ ಹೋಗ್ಬೇಡ. ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಊಟ ಗೀಟ ಮಾಡಿಲ್ಲ ಅಂದ್ರೆ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ರಿ. ಸರಿ ಆಯ್ತು. ಕಂಗ್ರಾಚುಲೇಷನ್ಸ್ ಅಪ್ಪ, ತಂದೆ ಆಗ್ತಾ ಇದ್ಯಾ. ಆದಷ್ಟು ಬೇಗ ನಿನ್ಗೆ ಮಗನೋ ಮಗಳು ಬರ್ಲಿ. ಅಯ್ಯೋ ಲಕ್ಷ್ಮಕ್ಕಯ್ಯ, ನನಗೆ ಮಗಳೇ ಬರ್ಲಿ, ನಮ್ಮ ಅಮ್ಮಯ್ಯ ಮತ್ತೆ ಹುಟ್ಟು ಬರ್ಲಿ ಅನ್ನೋದೇ ನನ್ನ ಆಸೆ. ಹೌದಾ? ಸರಿನಪ್ಪ, ನಿನ್ನ ಆಸೆ ಅಂತಾನೆ ಆಗ್ಲಿ. ಬರ್ತೀನಿ. ಸರಿ ಆಯ್ತು ಕಣ್ ಲಕ್ಷ್ಮಕ್ಕಯ್ಯ. ಹೋಗಮ್ಮ, ಹೋಗು. ಯಾಕನ ಊಟ ಮಾಡ್ಕೊಂಡು ಕಾಯಿ ಕಡ್ಡಿ ಕರ್ಪೂರ ಎಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಬರ್ರಿ ಹೋಗಿ. ಸರಿ ಅಜ್ಜಿ, ಆಯ್ತು, ಬರ್ರಿ. ಹೆಂಗು ದೇವ್ರ ದೊಡ್ಡನು, ನಮ್ ನಂದಿನಿ ಹೊಟ್ಟೆಗೆ ಒಂದ್ ಕೂಸ್ ಕೊಟ್ಟವನಿ. ಇವರಿಬ್ರು ಯಾವಾಗ್ಲೂ ಹಿಂಗೆ ಸುಖ ಆಗಿರ್ಲಪ್ಪ ದೇವ್ರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.